ಹಲೋ ಹಾಯ್ ನಮಸ್ತೆ, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ರಕ್ಷಿತಾ ಅಶ್ವಥ್. ನಾನಿವತ್ತು ನನ್ನ ಎಂಗೇಜ್ಮೆಂಟ್ ಕತೆ ನಿಮ್ಮ ಜೊತೆ ಹೇಳಬೇಕಂತಿದ್ದೇನೆ. ಎಂಗೇಜ್ಮೆಂಟ್ ಫಂಕ್ಷನ್ ಅಂದರೆ ಯೂಶ್ವಲ್ ಜನರಿಗೆ ಕಾಣೋದು ಡೆಕೋರೇಷನ್, ಡ್ರೆಸ್, ಗೋಲ್ಡ್, ಫೋಟೋಸ್, ಸ್ಮೈಲ್. ಆದರೆ ಒಂದು ಹುಡುಗಿ ಮನಸ್ಸಿಗೆ ಮಾತ್ರ ಗೊತ್ತು ಆ ಒನ್ ಡೇ ಹ್ಯಾಪಿನೆಸ್ ಹಿಂದೆ ಎಷ್ಟು ದಿನದ ಸ್ಟ್ರಗಲ್ ಇರುತ್ತೆ ಅಂತ. ನಮ್ಮ ಎಂಗೇಜ್ಮೆಂಟ್ ಕೂಡ ಎಲ್ರಿಗೂ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತು. ವಾವ್, ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆದರೆ ಆ ಬ್ಯೂಟಿ ಹಿಂದೆ ನನ್ನ ಅಮ್ಮನ ಸ್ಟ್ರಗಲ್, ನನ್ನ ಟೆನ್ಷನ್ ಆ್ಯಂಡ್ ನನ್ನ ತಮ್ಮನ ಎಫರ್ಟ್ ಇವೆಲ್ಲ ಇತ್ತು. 1 ತಿಂಗಳ ಮುಂಚೆನೆ ಪ್ರಿಪರೇಷನ್ ಸ್ಟಾರ್ಟ್ ಆಯಿತು. ಬೆಳಿಗ್ಗೆ ಎದ್ದ ಕೂಡಲೇ ಫಂಕ್ಷನ್ ಮಾತು, ರಾತ್ರಿ ಮಲಗೋ ಮುಂಚೆ ಟೆನ್ಷನ್. ಪೇಂಟಿಂಗ್ ಮಾಡೋದು, ಕ್ಲೀನಿಂಗ್ ಮಾಡೋದು, ಶಾಪಿಂಗ್, ಇನ್ವಿಟೇಷನ್, ಅರೇಂಜ್ಮೆಂಟ್ಸ್, ಮನೆಯ ಪ್ರತಿಯೊಂದು ಕಾರ್ನರ್ ಕೂಡ ಸ್ಲೋಲಿ ಫಂಕ್ಷನ್ ಮೋಡ್ಗೆ ಚೇಂಜ್ ಆಗ್ತಾ ಬಂತು. ಈ ಹೋಲ್ ಜರ್ನಿಲಿ ನನ್ನ ಸ್ಟ್ರಾಂಗೆಸ್ಟ್ ಪರ್ಸನ್ ಅಂದರೆ ನನ್ನ ಅಣ್ಣ. ನಾನು ಯಾವಾಗಲೂ ಫನ್ ಆಗಿ ಹೇಳ್ತಿದ್ದೆ, ನನ್ನ ಮದುವೆ ನಿನ್ನ ಖರ್ಚಲ್ಲೇ ಆಗಬೇಕು ಆಗೋದಾದ್ರೆ ಅಂತ. ಆದರೆ ಈಗ ಇದು ರಿಯಲೈಸ್ ಆಗ್ತಿದೆ, ಅವ್ನು ಮಾಡಿದ್ದು ಬರೀ ಖರ್ಚಲ್ಲ, ಅದವನ ಪ್ರೀತಿ ಮತ್ತು ಅವನ ಜವಾಬ್ದಾರಿ ಅಂತ. ನನ್ಗೆ ಅಪ್ಪನಂತ ಕೇರ್ ಮಾಡೋದು, ನಾನು ಸ್ಟ್ರೆಸ್ ಆಗಿದ್ರೆ ಕಾಮ್ ಮಾಡೋದು, ಗೈಡ್ ಕೊಡೋದು, ನೀನು ಟೆನ್ಷನ್ ಆಗಬೇಡ ನಾನಿದ್ದೀನಿ ಅಂತ ಎಲ್ಲೋ ದೂರದಲ್ಲಿ ಇದ್ಕೊಂಡೆ ಸಜೆಷನ್ ಕೊಡ್ತಾನೆ. ನನ್ನ ಅಮ್ಮ ಕೂಡ ಹೊರಗಡೆ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸಿದ್ರು, ಒಳಗಡೆ ತುಂಬ ಟೆನ್ಷನ್ ಇತ್ತು. ಒಬ್ಳೆ ಮಕ್ಕಳು, ಹೇಗಾಗ್ತದೆ ಫಂಕ್ಷನ್ ಅನ್ನೋ ಟೆನ್ಷನ್ ಒಂದು ಕಡೆ. ಇನ್ನು ನಮ್ಮ ರಿಲೇಟಿವ್ಸ್ ಕೂಡ ಲೇಟಾಗಿ ಬಂದರು ಕೂಡ ಅವ್ರ ಮನೆ ಫಂಕ್ಷನ್ ಥರನೇ ನಮ್ಮ ಮನೇಲಿ ಕೆಲಸ ಮಾಡಿದ್ರು. ಅದು ನೋಡಿ ಹಾನೆಸ್ಟ್ಲಿ ತುಂಬ ಹ್ಯಾಪಿ ಆಯಿತು. ಮನೆ ಡೆಕೋರೇಷನ್ ಆದ ದಿನ ಒಂದು ಕ್ಷಣ ಲಿಟ್ರಲಿ ನಿಂತೆ. ಮನೆ ನೋಡಿಕೊಂಡು ಇದು ನಿಜವಾಗ್ಲೂ ನನ್ನ ಎಂಗೇಜ್ಮೆಂಟಾ ಅಂತ ಫೀಲ್ ಆಯಿತು. ಆ ದಿನ ಮಾತ್ರ ನನಗೆ ಲಿಟ್ರಲಿ ಫ್ರೀ ಟೈಮ್ ಸಿಕ್ತು. ಮೆಹಂದಿ ಹಾಕ್ಕೊಂಡೆ, ಸಾರಿ ರೆಡಿ ಮಾಡಿದೆ, ಮ್ಯಾಚಿಂಗ್ ಜ್ಯುವೆಲರಿ ಹಾಕ್ಕೊಂಡೆ. ಆ ಸ್ಮಾಲ್ ಹ್ಯಾಪಿನೆಸ್ ಕೂಡ ಆ ಟೈಮಲ್ಲಿ ಹ್ಯೂಜ್ ಫೀಲ್ ಆಗ್ತಿತ್ತು. ಮತ್ತು ನೆಕ್ಸ್ಟ್ ಡೇ ಆ ಸ್ಟೇಜ್ ಮೇಲೆ ಫಸ್ಟ್ ಟೈಮ್ ನಿಂತಾಗ ಎಲ್ಲರೂ ನನ್ನನ್ನೇ ನೋಡ್ತಿದ್ರು. ಆ ಮೂಮೆಂಟ್ನಲ್ಲಿ ಹಾರ್ಟ್ ಫುಲ್ ಆಗಿತ್ತು. ಬಟ್ ಒಂದು ಬೇಜಾರು ಏನಂದರೆ ಆ ಟೈಮಲ್ಲಿ ನನ್ನ ಅಣ್ಣ ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಇಬ್ಬರು ಮಿಸ್ಸಿಂಗ್. ಇನ್ನು ಇದು ನಮ್ದಂತೂ ಲವ್ ಮ್ಯಾರೇಜ್ ಅಲ್ವೇ ಅಲ್ಲ, ಪ್ಯೂರ್ ಅರೇಂಜ್ ಮ್ಯಾರೇಜ್. 2 ಫ್ಯಾಮಿಲೀಸ್ ಸರ್ಚ್ ಮಾಡಿ ಮೀಟ್ ಮಾಡಿಸಿದ ರಿಲೇಷನ್ಶಿಪ್. ಆದರೆ ಸ್ಲೋಲಿ ಮಾತಾಡ್ತಾ ಒಂದೇ ಮೈಂಡ್ ಸೆಟ್ ಅನ್ನೋದು ಗೊತ್ತಾಯಿತು. ಇವಾಗ ಹಾನೆಸ್ಟ್ಲಿ ಫೀಲ್ ಆಗೋದೇನೆಂದರೆ, ಲವ್ ಮ್ಯಾರೇಜ್ನಲ್ಲಿ ಲವ್ ಸ್ಟಾರ್ಟ್ ಆಗೋ ಹಾಗೆ ನಮ್ಮ ಅರೇಂಜ್ ಮ್ಯಾರೇಜಲ್ಲಿ ಕೂಡ ಲವ್ ಸ್ಲೋಲಿ ಸ್ಟಾರ್ಟ್ ಆಗ್ತಾ ಹೋಗ್ತು. ನಮ್ಮ ಫ್ಯಾಮಿಲಿಯಲ್ಲಿ ನಾನು ಒಬ್ಬಳೇ ಹೆಣ್ಮಗಳು. ಅದಕ್ಕೋ ಏನೋ ಗೊತ್ತಿಲ್ಲ, ಎಲ್ಲರೂ ನನ್ನನ್ನು ಎಕ್ಸ್ಟ್ರಾ ಕೇರ್ ಮಾಡ್ತಿದ್ರು. ಸ್ಟೇಜ್ ಮೇಲೆ ನಿಂತಾಗ ರಿಪೀಟೆಡ್ಲಿ ಜ್ಯೂಸ್ ಕುಡಿ, ಜ್ಯೂಸ್ ಬೇಕಾ, ಟಯರ್ಡ್ ಆಯಿತಾ, ಸ್ಮೈಲ್ ಮಾಡು ಅಂತ ಆಗಾಗ ಬಂದು ಹೇಳ್ತಿದ್ರು. ಆ ಕೇರ್ ನೋಡಿ ಸಮ್ಟೈಮ್ಸ್ ಎಮೋಷ್ನಲ್ ಕೂಡ ಆಯಿತು. ನನ್ನ ಸಿಸ್ಟರ್ಸ್ ಡ್ಯಾನ್ಸ್ ಮಾಡಿದ್ರು, ನನ್ನ ಅತ್ತಿಗೆ ಫುಲ್ ಸ್ಟೇಜನ್ನು ಎನರ್ಜಿ ತಂದರು, ಅವ್ರು MC ಮಾಡಿದರು. ಇನ್ನು ನನ್ನ ಬ್ರದರ್ಸ್ ಮಾತ್ರ ಬ್ಯಾಕ್ ಸ್ಟೇಜಲ್ಲಿ ಫುಲ್ಲು ರನ್ನಿಂಗ್. ಆ ದಿನ ತೆಗೆದಂಥ ಫೋಟೋಸ್ ನೋಡಿದರೆ ಈಗಲೂ ಸ್ಮೈಲ್ ಬರುತ್ತೆ. ನಾನು ಚೂಸ್ ಮಾಡಿದ್ದು ಸಾರಿ, ಜ್ಯುವೆಲರಿ ಸ್ಟಿಲ್ ಮೈ ಫೇವ್ರೇಟ್. ಕೋಲಾರದಿಂದ ಬಂದ ಆಂಟಿ ಅಂಕಲ್ ನೋಡಿ ಮನೆ ಫುಲ್ ಹ್ಯಾಪಿ ವೈಬ್ಸ್, ನಾಯ್ಸ್, ಲಾಫರ್, ಟೀಸಿಂಗ್, ಫೋಟೋಸ್. ಆ ದಿನ ಲಿಟ್ರಲಿ ಮೂವಿ ಸೀನ್ ಥರ ಇತ್ತು. ಲೈಫ್ನಲ್ಲಿ ಕೆಲವು ದಿನಗಳ ಪರ್ಫೆಕ್ಟ್ ಆಗಿರೋದಿಲ್ಲ, ಆದರೆ ಅವು ಹಾರ್ಟಿಗೆ ಲೈಫ್ ಟೈಮ್ ಕ್ಲೋಸ್ ಆಗಿರ್ತದೆ. ನನ್ನ ಎಂಗೇಜ್ಮೆಂಟ್ ಕೂಡ ಅಂಥದ್ದೇ ಒಂದು ಮೆಮೊರಿ. ಮನೆಗಿಂತ ಹೆಚ್ಚು ಲವ್ ಇದ್ದ ದಿನ, ಫಂಕ್ಷನ್ಗಿಂತ ಹೆಚ್ಚು ಎಮೋಷನ್ಸ್ ಇದ್ದ ದಿನ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.